ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ ನೇಚರ್. ಈ ವ್ಯೂಗಿಂತ ಈ ವ್ಯೂ ಸಖತ್ತಾಗಿದೆ. ಈ ಕಡೆಗೆ ಬಂದು ಸ್ವಲ್ಪ ಸುತ್ತು ನೋಡಿ ಅಬ್ಸರ್ವ್ ಮಾಡಿ, ಏನ್ ಸಖತ್ತಾಗಿದೆ. ಕೆಳಗಡೆನೆ ಫಾಲ್ಸು, ಸ್ವಲ್ಪ ತೋರಿಸ್ತೀನಿ. ಕೆಳಗಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ ಫಾಲ್ಸ್ಗೆ ವ್ಯೂ. ಈ ಕಡೆ ಬನ್ನಿ ನನಗೆ ಗಾಡಿ ಪರಿಸ್ಥಿತಿ ನೋಡಿ, ಗಾಡಿ ನೋಡಿ ಹೆಂಗಿದೆ ಅಂತ. ಅಧ್ವಾನವಾಗಿದೆ, ಕೊಚ್ಚೆಯಲ್ಲೆಲ್ಲ ಬಿದ್ದು ನಂಬರ್ ಗಡೆ ಕಾಣಿಸ್ತಾ ಇಲ್ಲ. ಬನ್ನಿ ಹೋಗೋಣ, ಫಾಲ್ಸ್ ಮೇಲೆಯಿಂದ ವ್ಯೂ ಹೆಂಗಿದೆ ತೋರಿಸ್ತೀನಿ. ಕೆಳಗಡೆ ಹೋಗ್ತಾ ಇರಿ, ಕೆಳಗಡೆ ವ್ಯೂ ನೋಡೋಕ್ಕೆ ಹೆಂಗಿದೆ ಅಂತ. ಟ್ರಕ್ಕಿಂಗ್ ಬಂದರೆ ಹಿಂಗೆ ಬರೋದು, ಈ ರೂಟಲ್ಲಿ ಹಿಂಗೆ ಬರ್ತೀರಾ. ಇದು ಕೆಳಗಡೆ ಹೋಗೋ ರೂಟು, ಹಂಗೆ ಮೇಲಕ್ಕೆ ಹೋಗುತ್ತೆ ದಾರಿ. ಇಲ್ಲಿ ಯಾರು ಇಲ್ಲ ಅಂದ್ರೆ ಪೀಸ್ ಆಗಿರುತ್ತ. ಇನ್ನೊಂದು ಹೇಳ್ತಾ ಇದೀನಿ, ಯಾರನ್ನ ಬರೋಗ ಪ್ಲೀಸ್ ಪ್ಲಾಸ್ಟಿಕ್ ಬಾಟ್ಲ್ ಎಲ್ಲ ತಗೊಂಬರಕ್ ಹೋಗ್ಬೇಡಿ. ಇದೆಲ್ಲ ಪ್ಲಾಸ್ಟಿಕ್ ಇದೆ ನೋಡಿ, ಎಲ್ಲ ಪ್ಲಾಸ್ಟಿಕ್ ಬಾಟ್ಲು ಎಲ್ಲ ಇಲ್ಲೇ ಬಿಟ್ಟು ಹೋಗಂತೂ ಹೋಗ್ಬೇಡಿ ತಂದ್ರೂ. ಮತ್ತೆ ನೆಕ್ಸ್ಟ್ ಟೈಮ್ ಬಂದ್ರೆ ನನಗೆ ಚೆನ್ನಾಗಿ ಅನಿಸ್ತಾ ಇಲ್ಲ ಸೀರಿಯಸ್ ಆಗಿ. ಎಷ್ಟು ಗಲೀಜಾಗಿದೆ ನೋಡಿ ಇಲ್ಲೆಲ್ಲ, ಎಲ್ಲ ಪ್ಲಾಸ್ಟಿಕ್ ಬಾಟ್ಲೆಲ್ಲ ಹಂಗಂಗೆ ಬಿಟ್ಟು ಹೋಗ್ಬಿಟ್ಟಿದ್ದೀರ. ಇವು ನೋಡಿ ಏನು ಸಖತ್ತಾಗಿದೆ ನೋಡಿ. ಎಲ್ಲಿಗೆ ಬಂದರೂ ಪ್ಲೀಸ್ ಕ್ಲೀನಾಗಿ ಮೇಂಟೈನ್ ಮಾಡಿ. ನೀವು ಗಲೀಜು ಮಾಡಿ ಹೋಗ್ತೀರಾ, ಬಟ್ ನೆಕ್ಸ್ಟ್ ಟೈಮು ಬರೋರ್ಗೂ ಚೆನ್ನಾಗಿ ಅನಿಸ್ಬೇಕಲ್ವಾ. ಹಾಂ, ಆ ಸೌಂಡ್ ಫೀಲ್ ಆಗಿ ಪ್ಲೀಸ್. ಲೇಟ್ ಆಯ್ತು ಗುರು, ಬಂದಿದ್ದೆ ಲೇಟು. ಫ್ರೆಂಡ್ ಹೇಳ್ದ ಬೆಳಕಿದ್ದಂಗೆ ಹೋಗು, ಬೆಳಕಿದ್ದಂಗೆ ವಾಪಸ್ ಬಂದುಬಿಡು ಅಂತ. ವೀಡಿಯೋಸು ಕ್ಲಾರಿಟಿನ ಸಖತ್ತಾಗಿರುತ್ತೆ ಬೆಳಕಲ್ಲಿ. ಅಷ್ಟು ಈಸಿ ಅಂತೂ ಅಲ್ಲ ಅನ್ಕೊಂಬೇಡ್ರಿ ಆಫ್ ರೋಡಲ್ಲಿ ಹೊಡೆಯೋದು. ಸಂಜೆ ಆಯಿತು, ವೆದರ್ ಹಾಕ್ಕೊಂಡ್ರೆ ಫಾಗ್ ತುಂಬ್ತಾ ಇದೆ. ಅಷ್ಟು ಈಸಿ ಅಲ್ಲ ಈ ಕಡೆ ಎಲ್ಲ ಬರೋದು. ವೀಡಿಯೋದಲ್ಲಿ ಸಿಂಪಲ್ ಆಗಿರ್ಬೋದು, ಬಟ್ ಆಫ್ ರೋಡ್ ಮಾಡ್ಕೊಂಡು ಬರೋರ್ಗೆ ಗೊತ್ತಾಗುತ್ತೆ ಏನು ಬಾಧೆ ಇರುತ್ತೆ ಅಂತ. ಸೊ ನೋಡಿ, ಟ್ರಾಕ್ಷನ್ ಕಂಟ್ರೋಲ್ ಆನಲ್ಲಿದೆ. ಸ್ಲಿಪ್ಪಾಗಿ ಅದು ಮುಂದೆ ಹೋಗಿ ಬಿಡಲ್ಲ ಗಾಡಿನ. ಆಫಾಗಿ ಆನ್ ಮಾಡಿದ್ರ ತಕ್ಷಣ ಓಕೆ ಆಫ್ ಆಯಿತು. ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಫಾಗ್ ಲೈಟ್ಸ್ಗೆ ಸಜೆಷನ್ ಮಾಡಿ ಅಂತ. ಇಂಥ ಟೈಮ್ಗಳಿಗೆ ಲೇಟ್ ಆಗುತ್ತೆ. ಕೊಚ್ಚೆ ಪ್ಲೇಸ್ ನೋಡಿ ಹೆಂಗಿದೆ. ಇಷ್ಟು ಜಾಗ, ರೋಡ್ ಚೆನ್ನಾಗಿದೆ ಅಂತ ಸ್ವಲ್ಪ ಕಾಣಿಸಿದೆಲ್ಲ ಫಾಸ್ಟ್ ಆಗೋಕ್ಕೆ ಹೋಗ್ಬೇಡಿ, ಹಂಗೆ ಕೆಳಗಡೆಗೆ ಹೋಗ್ಬಿಡ್ತೀರಾ.
ನನ್ನ ಜೊತೆ ಬಂದಿರೋ ಮಾತ್ರ ವರ್ಕೌಟು ಲೈಫಲ್ಲಿ ಇಷ್ಟು ವರ್ಕೌಟ್ ಮಾಡಿರ್ತಾರೆ ಇಲ್ಲ ಅವರು. ನೆಮ್ಮದಿ ಜೀವಿ ಅದರಲ್ಲೂ. ಡೌನ್ ಜಾಸ್ತಿ ಇದೆ ನೋಡಿ, ಎಷ್ಟು ಕೆಳಗಡೆ ಆಗಿದೆ ಅಂದ್ಕೊಂಡು. ಅವಾಗೆ ನೋಡಿ ಬಾ ಸಿಕ್ಕಾಕೊಂಡಿತ್ತು ಗಾಡಿ. ಅಣ್ಣ ಸ್ವಲ್ಪ ಹಿಂದೆ ಹೇಳ್ಕೊತೀರಾ? ಹಿಂಗೆ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಬ್ರದರ್. ಅಣ್ಣ ಬನ್ನಿ ಅಣ್ಣ. ಎಲ್ಲ ಇಲ್ಲಿ ಯಾರೋ ಮೊದಲೇ ಗುಣಿ ಇಕ್ಬಿಟ್ಟಿದಾರ, ಅದೇ ಗುಣಿಯಲ್ಲಿ ಹೋಗಿ ಬಿದ್ದೋಗ್ಬಿಡಿ. ಬಿದ್ದೋಗಿಲ್ಲ, ಗಾಡಿ ಇಳಿದು ಬಿಟ್ಟಿದೆ. ಹಾಂ ಸಿಕ್ಕಾಕೊಂಡೈತೆ, ಹೇಳ್ಕೊಬೇಕು. ಮುಂದೆ ಫೋಕ್ಸ್ ಇದೆ ನೋಡಿ, ಎರಡೂ ಕೈಯಲ್ಲಿ ಹೇಳ್ಕೊಳ್ಳಿ. ನಾನು ಪುಷ್ ಮಾಡ್ತೀನಿ ಹಿಂದೆಯಿಂದ. ಹೇಳ್ಕೊಳ್ಳಿ ಮುಂದೆ. ಎತ್ತಿ. ಅಮ್ಮ ಇರಿ, ಹಂಗೆ ಪಾಸ್ ಆಗಿಬಿಡ್ತೀನಿ. ಖಾಲಿ ಕೈ ಐತಿ. ಹೇಳ್ಕೊಳ್ಳಿ, ನಿಧಾನಕ್ಕೆ ಹೇಳ್ಕೊಳ್ಳಿ, ಗಾಡಿ ಮುಂದೆ ಹೋಗ್ತಾಯಿಲ್ಲ. ಎಕ್ಸ್ಪಲ್ಸ್ ಕರೆಕ್ಟ್ ಆಗಲ್ಲ ಬಿಡಿ, ನಿಧಾನಕ್ಕೆ. ಅಮ್ಮ ಗುರು ಸುಸ್ತಾಗೋದು ಗುರು, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅಮ್ಮ ತಮಾಷೆನಾ? ಕಮ್ಮಿ ಐತೆ ವೆಯ್ಟ್ ಏನಿದು ನಮ್ಮದು ಗಜ. ಹೋಗೋಣ. ಅಮ್ಮ ದೇವ್ರೆ, ಅಮ್ಮ ಸೀರಿಯಸ್ ಆಗಿ ನನ್ನ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಅಮ್ಮ ಸುಸ್ತಾಗಿ ಸೀರಿಯಸ್ ಆಗಿ ಹೇಳ್ತೇನೆ, ಆಗ್ತಾಯಿಲ್ಲ. ಇಲ್ಲಿ ಕರೆಕ್ಟಾಗಿ ನನ್ನ ಫ್ರೆಂಡ್ ಗಾಡಿ ಸಿಕ್ಕಾಕೊಂಡಿತ್ತು ಲಾಸ್ಟ್ ಟೈಮು. ಅದು ಮುಂದೆಯಿಂದ 2 ವೀಲ್ ಸಿಕ್ಕಾಕೊಂಡಿತ್ತು. ಹಿಮಾಲಯನ್ 411, ಸಾರಿ ಸ್ಕ್ರಾಮ್ 411. ಇದಕ್ಕಿಂತ ವೆಯ್ಟ್ ಜಾಸ್ತಿ ಇರುತ್ತದು. ತಮಾಷೆ ಅಂತೂ ಅಲ್ಲ, ಇರೋಲ್ಲ ಆಟ ಆಡೋದು. ಲರ್ನರ್ಸ್ ಇದ್ದರೆ ಬರೋಕ್ಕೆ ಹೋಗ್ಬೇಡಿ. ನನ್ನ ಬಾಧೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪಲ್ಸಲ್ಲಿ ಕಿಂಗ್ ಆಗಿರ್ತಾರೆ ನೋಡಿ, ಅಂಥವ್ರಿಗೆ ಆದರೆ ಇದು ಸೈಕಲಲ್ಲಿ ಹೋದಂಗೆ. ತಮಾಷೆ ಅಂತೂ ಅಲ್ಲ. ನೋಡಿ ನಮ್ಮ ಜೊತೆ ಬಂದರೆ ಆಫ್ ರೋಡ್ಗೆ ಇವ್ರು ನೋಡಿ ಗೊತ್ತಾಗುತ್ತೆ. ಸ್ವಲ್ಪ ಮುಂದೆ ಬನ್ನಿ ಅಣ್ಣ. ಆ್ಯಕ್ಚುಲಿ ಅವ್ರು ಪಕ್ಕದಲ್ಲಿದ್ದರು, ಅವಾಗ ಹೋಗಿ ಸಿಕ್ಕಾಕೊಂಡಿದ್ದಕ್ಕೆ ಹಿಂಗೆ ಆಗ್ಬಿಟ್ಟಿದ್ದಾರೆ. ಸಾರಿ ಅಶೋಕಣ್ಣ. ದಯವಿಟ್ಟು ಆಫ್ಟರ್ 6 ಯಾರು ಬರೋಕ್ಕೆ ಹೋಗ್ಬೇಡಿ. ಹಾಂ, ಆಫ್ಟರ್ 6 ಅಲ್ಲ, ವಾಪಸ್ಸು 6 ಒಳಗಡೆ ವಾಪಸ್ ಇರಬೇಕು. ಕತ್ಲಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿರಲ್ಲ. ಫಾರೆಸ್ಟ್ ಏರಿಯಾ ಅದರಲ್ಲೂ ಇದು. ಸೇಫ್ಟಿನೂ ಇಂಪಾರ್ಟೆಂಟು. ನಾವು ಎಷ್ಟೇ ರೈಡ್ ಹೋಗಲಿ, ಏನೇ ಆಗಲಿ, ಸೇಫ್ ಆಗಿದ್ದರೆ ಒಂಥರ. ನನಗೆ ಜಾಸ್ತಿ ಲೇಟ್ ಆಯಿತು ಅನ್ನಿಸ್ತಾ ಇದೆ. 6 ಒಳಗಡೆ ರಿಟರ್ನ್ ಆಗಿಬಿಡಿ, ರೋಡಲ್ಲಿ ಇರ್ಬೇಕು ನೀವು. ಅದು ಟೈಮಿಂಗ್ ನೋಡ್ಕೊಂಡು ಬನ್ನಿ. ಅಷ್ಟು ತಮಾಷೆ. ಮೊದಲೇ ಹೇಳ್ತಾಯಿನಿ, ಲರ್ನರ್ಸ್ ಯಾರು ದೊಡ್ಡ ದೊಡ್ಡ ಗಾಡಿಗೆ ಎತ್ಕೊಂಡು ಬರೋಕ್ಕೆ ಹೋಗೋಕ್ಕೆ ಹೋಗಬೇಡಿ, ಅಷ್ಟು ಈಸಿ ಅಲ್ಲ. ಹಾಂ, ಮತ್ತೆ ಹೇಳ್ತಾನೆ ಇದ್ದೀನಿ, ಒಬ್ಬರೇ ಅಂತೂ ಬರೋಕ್ಕೆ ಹೋಗಬೇಡಿ ಈ ರೋಡಲ್ಲಿ. ಹಾಂ,
ಕಷ್ಟ. ಒಬ್ರನ ಜೊತೆಯಲ್ಲಿ ಒಬ್ರನ ಇದ್ರೆ ತಾಕತ್ತಿರೋನ್ ಕರ್ಕೊಂಬನ್ನಿ, ತಾಕತ್ತಿಲ್ಲದೆ ಇರೋನ್ ಕರ್ಕೊಂಬಂದ್ರೆ ಗಾಡಿನೂ ನೀವು ಅಲ್ಲೇ ಗಾಡಿನೂ ನೀವು ಮೂವರು ಅಲ್ಲೇ ಇರಬೇಕು, ಇಲ್ಲ ಗಾಡಿ ಬಿಟ್ಟು ಬರಬೇಕು. ಅಷ್ಟು ಈಸಿ ಅನ್ಕೊಳಕ್ಕೆ ಹೋಗ್ಬೇಡಿ ಆಫ್ ರೋಡ್ ಎಲ್ಲ. ಹಾಂ, ಇವಾಗ ಕೆಲಸ ಮಾಡ್ತಾಯಿದ್ದೆ. ಫೈನಲಿ ಆಫ್ ರೋಡಿಂದ ಈಚೆ ಬಂದುಬಿಟ್ರಿ. 101 ಕಷ್ಟ, ಒಂದೊಂದಲ್ಲ. ಇಷ್ಟೆಲ್ಲ ಕಷ್ಟ ಬಿಟ್ಟಿದ್ರೆ ಇಲ್ಲೇ ಈ ರೋಡಿಗೆ ಬಂದು ಇಷ್ಟೆಲ್ಲ ಕಷ್ಟ ಬಿದ್ದರೆ ಅಲ್ಲ, ಈ ರೋಡಿಗೆ ಬಿದ್ದು ಇಷ್ಟೆಲ್ಲ ಕಷ್ಟ ಬಿದ್ದರೆ ಯಾವ ಪ್ರಾಬ್ಲಮ್ ನಿಮಗೆ ಜ್ಞಾಪಕ ಇರುತ್ತೆ ಹೇಳಿ, ಯಾವ ಟೆನ್ಷನ್ ಇರುತ್ತೆ ಹೇಳಿ ತಲೆಯಲ್ಲಿ. ಇದೇ ದೊಡ್ಡ ಯುದ್ಧ ಆಗಿರುತ್ತೆ. ಅದರಲ್ಲೂ ಅಷ್ಟೆಲ್ಲ ಕಷ್ಟ ಬಿಟ್ಟು ಹೋದ್ಮೇಲೆ ಆ ಫಾಲ್ಸ್ ನೋಡೋಕ್ಕೆ, ಆ ಸುತ್ತು ನೇಚರ್, ಬೆಟ್ಟಗಳು, ಸೆಂಟ್ರಲ್, ನೀವು ಮಾತೇ ಇಲ್ಲ ಬಿಡಿ. ಇನ್ನೊಂದು MS ಧೋನಿ ಲಾಸ್ಟಲ್ಲಿ ಸಿಕ್ತೋದಂಗೆ ಆಗೋಯ್ತು ನನಗೆ ಇಲ್ಲೀಚೆ ಬಂದಮೇಲೆ. ಒಂದೆರಡು ಕಷ್ಟಗಳೆಲ್ಲ ಅಲ್ಲಣ್ಣ, ಇಲ್ಲಿ 200% ಟಾರ್ಗೆಟ್ ಇಟ್ಕೊಬೇಕು. 100% ಸ್ಟ್ರಗಲ್ಸ್ ಇರಬೇಕು, 100% ಪೀಸ್ ಇರುತ್ತೆ, ಹ್ಯಾಪಿನೆಸ್ ಇರುತ್ತೆ ಅಲ್ಲಿ ಹೋದ್ಮೇಲೆ. ನೋಡಿ ಏನು ಜಾಸ್ತಿ ಕಾಣಿಸಲ್ಲ ಗುರು, ಅದಕ್ಕೆ ಫಾಗ್ಲೆಟ್ಸ್ ಅಂತ ಎಲ್ಲರನ್ನೂ ಕೇಳ್ತಾ ಇರೋದು. ಆ ಹುಳುಗಳು ನೋಡಿ ಹೆಂಗೆ ಬರ್ತಾಯಿದೆ ಗುರು, ಅದಕ್ಕೆ 6 ಒಳಗಡೆ ಕ್ರಾಸ್ ಮಾಡಿ ಹೊರಟೋಗಿ. ಸ್ಪ್ಲೆಂಡರು ಅಂಥವೆಲ್ಲ ಲೆಕ್ಕಕ್ಕಿಲ್ಲ ಈ ರೋಡಲ್ಲಿ. ಸ್ಪ್ಲೆಂಡರ್ ಅಂತಾರೆ ಲೆಜೆಂಡ್ರಿ, ಎಲ್ಲಿ ಬೇಕೋ ನುಕ್ಕೊಂಬಂದ್ಬಿಡುತ್ತೆ. ಈಶಾ ಫೌಂಡೇಶನ್ಗೆ ಹೋಗ್ಬೇಕಂದ್ರೆ 3 ದಾರಿ ಇದೆ. ಗೊತ್ತಿರೋರು ಈಚೆಗೆ ಬೇಗ ಬಂದುಬಿಡ್ತಾರೆ, ಗೊತ್ತಿಲ್ದಿರೋ ಅಲ್ಲೇ ಟ್ರಾಫಿಕಲ್ಲಿ ಹಾಕ್ಕೊಂಡಿರ್ತಾರೆ. ಅದು ಯಾವತ್ತಾನ ಹೋದಾಗ ನೋಡೋಣ, ಅಷ್ಟು ಬೇಗ ಹೋಗಲ್ಲ ನಾನು. ಇನ್ನು ಯಾವುದಾನ ನಿಮಗೆ ಗೊತ್ತಿರೋ ಸ್ಪಾಟ್ಸ್, ಒಳ್ಳೆ ಸ್ಪಾಟ್ಸ್ ಇದ್ದರೆ ಮೆನ್ಷನ್ ಮಾಡಿ, ನಾನು ಹೋಗಿ ಟ್ರೈ ಮಾಡ್ತೀನಿ. ಚೆನ್ನಾಗಿರಬೇಕು, ವ್ಯೂ ಮಾತ್ರ ಸಖತ್ತಾಗಿರ್ಬೇಕು, ಪೀಸ್ ಇರಬೇಕು ಅಲ್ಲಿ ಹೋದ್ಮೇಲೆ, ಆಯಿತಾ? ನೆಮ್ಮದಿ ಇರಬೇಕಂತೇಳಿ ಹೋಗಿ ಸತ್ತೋಗ್ಬಿಡಿ ಅನ್ನೋಕ್ಕೆ ಹೋಗ್ಬೇಡಿ. ಸತ್ತೋದ್ರೆ ಎಲ್ಲರಿಗೂ ನೆಮ್ಮದಿನೇ ಇಲ್ಲ ಅಂತಿಲ್ಲ, ಬಟ್ ಅದಕ್ಕೆ ಮುಂಚೆ ನಾವೇನೇನು ಮಾಡಬೇಕು ಎಲ್ಲ ಮಾಡಿಬಿಡ್ಬೇಕು. ಕತ್ಲಲ್ಲಿ ಬರುವಾಗ ಈ ಕಡೆ ಎಲ್ಲ ನೋಡ್ಕೊಂಡು ಬರಬೇಕು. ಕ್ರಷರ್ ಏರಿಯಾ, ದೊಡ್ಡ ಲಾರಿಗಳೆಲ್ಲ ಓಡಾಡಿ ಜಲ್ಲಿಕಲ್ಲೆಲ್ಲ ಕೆಳಗಡೆ ಬಿದ್ದಿರುತ್ತೆ. ಸ್ಲಿಪ್ ಆದರೆ ನೀ ಗಾರ್ಡ್ಸು ಏನೂ ಇರೋಲ್ಲ, ನಾರ್ಮಲ್. ನಾನು ಹಾಕ್ಕೊಂಬಂದಿಲ್ಲ, ಯಾಕಂದರೆ ನನಗೆ ಈ ರೂಟ್ ಗೊತ್ತಲ್ವ ಚೆನ್ನಾಗಿ, ಅದಕ್ಕೆ ಗೊತ್ತಿದ್ರು ಹಾಕ್ಕೊಂಬರ್ಬೇಕಾಗುತ್ತೆ. ಬಟ್ ಸಡನ್ನಾಗಿ ಅದೆಲ್ಲ ಊರಲ್ಲಿತ್ತು, ಗ್ಲೌವು, ರೈಡಿಂಗ್ ಗೇರ್ಸು ಎಲ್ಲ. ಗೋಪ್ರೋ ಒಂದು ಮಾತ್ರ ಬ್ಯಾಗಲ್ಲಿ ಇಟ್ಕೊಂಬಂದಿದ್ದೆ. ಹಾಂ, ನೀವು ಎಷ್ಟೇ ಇದಾಗಲಿ, ನೀವು ನನ್ನ ಜೊತೆನೇ ಇರ್ಬೇಕು ಗಾಡಿ ಕ್ಲೀನ್ ಆಗೋವರೆಗೂ. ಇಲ್ಲೇ ಅಲ್ಲ ಇವಾಗ ವಾಶ್ ಕೊಡೋ ಜಾಗ ನಾನು ಪರ್ಮನೆಂಟ್ ಜಾಗ ಅಲ್ಲ, ಇದು ಫಸ್ಟ್ ಟೈಮ್ ಕೊಡೋಕೆ ಹೋಗ್ತಾ ಇರೋದು. ಯಾರು ಇರಬಾರ್ದಪ್ಪ, ಖಾಲಿ ಇರಬೇಕು. ಇಲ್ಲೇನಾ? ನಮ್ಮ ಮುಂದೆ ಹಾಕೋಣ. ಇನ್ನು ಮುಂದೆ ನೋಡಿ ಗಾಡಿ ಪರಿಸ್ಥಿತಿ ನೋಡಿ ಹೆಂಗಿದೆ. ಗಾಡಿ ನೋಡಿ, ಈ ಹಣ್ಣು ನೋಡಿ ಹೆಂಗಾಗ್ಬಿಟ್ಟಿದ್ದಾರೆ.